ಅವನು ಆ ಥರ ನರಳಿ ಸಾಯ್ಬೇಕು, ಒಮ್ಮೆ ಸಾಯ್ಬಾರ್ದು ಅವನು. ಲವಣ್ಯ ಅದೇ ಇದೊಂದು ಒಳ್ಳೆ ಜಾಬ್ ಸಿಗಬೇಕು. ಎಕ್ಸಾಮ್ ಇತ್ತು ನಾಳಿದ್ದು ಈ ಮಂತ್ ಎಂಡಿಗೆ. ಬೆಳಿಗ್ಗೆ ಅವತ್ತು ತಿಂಡಿ ತರುವವಳು ನನಗೆ, ನಾನು ನೈಟ್ ಇಟ್ಟಿರುವಾಗ ತಂದಿದ್ಲ ಅವತ್ತು ತಂದಿದ್ಲು ಬೆಳಿಗ್ಗೆ. ಬೆಳಗ್ಗೆ ಮನೆಯಿಂದ ಹಿಡ್ಕೊಂಡು ಬರೋದೆ? ಇಲ್ಲಿಂದ ತರ್ತಿದ್ಲು ಅವಳು. ನಾನು ಅಲ್ಲಿ ಇರ್ತಿದ್ದೆ ಅಲ್ಲ, ನೈಟ್ ಇಟ್ಟು ಮಾಡ್ತಿದ್ದೆ ಬೆಳಿಗ್ಗೆ ತನಕ. ಅವಳು ಬರುವ ತನಕ ಅಲ್ಲಿ ಇರ್ತಿದ್ದೆ. ಮಾನ್ಯ ವೀಕ್ಷಕರೇ, ಇತ್ತೀಚೆಗೆ ಒಂದು ಬಿಸಿ ರೋಡಿನಲ್ಲಿ ಒಂದು ದುರ್ಘಟನೆ ನೋಡಿರ್ತೀರ. ಲಾವಣ್ಯ ಅನ್ನೋ ಹುಡುಗಿಯ ಒಂದು ಕೊಲೆಯಾಗುವಂಥ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದೆ. ಕೆ ಪದವಿನಿಂದ ಕೊಡಂಗೆ ಅಂತೇಳಿ ಗ್ರಾಮೀಣ ಪ್ರದೇಶ ಇದು. ಈ ಗ್ರಾಮೀಣ ಪ್ರದೇಶದಿಂದ ಪ್ರತಿ ದಿವಸ ಬೆಳಗ್ಗೆ 3 ಕಿಲೋಮೀಟರ್ ನಡೆದು ಸಿಟಿಗೆ ಹೋಗಿ ಅಲ್ಲಿಂದ ಕಲ್ಲಡ್ಕಾಗೆ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಯಾಕಂದ್ರೆ ಅವ್ರು ನರ್ಸಿಂಗ್ ಮುಗಿಸಿದ್ರು. ಓದಿನಲ್ಲೂ ಪ್ರತಿಭಾವಂತಳಾದಂಥ ವಿದ್ಯಾರ್ಥಿ, ಕೃಷಿ ಕುಟುಂಬದಲ್ಲಿ ಜನಿಸಿದಂಥವಳು ಇಲ್ಲಿಂದ ಹೋಗ್ತಾ ಇದ್ಲು. ಎಲ್ಲಿ ಸರ್ಕಾರದ ಸರ್ವರಕ್ಷಣೆಗಳು ಇರಬೇಕು, ಬಸ್ ಸ್ಟ್ಯಾಂಡ್ ಅನ್ನುವಂಥದ್ದಿದೆ. ಆ ಬಸ್ ಸ್ಟ್ಯಾಂಡ್ ನಲ್ಲಿ ಹತ್ಯೆ ಮಾಡುತ್ತಾರೆ. ಈ ಹತ್ಯೆ ವಿಡಿಯೋ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯದ ಪ್ರತಿ ಹೆಣ್ಮಕ್ಳಿಗೂ ಇವತ್ತು ಭಯ ಹುಟ್ಟಿಬಿಟ್ಟಿದೆ. ಇದು ಸ್ವತಃ ಅವ್ರ ಸಹೋದರಿ ಅಂದ್ರೆ ಅಕ್ಕ ಏನಿದ್ದಾರೆ, ದೊಡ್ಡಕ್ಕ ಇದ್ದಾರೆ, ಚೈತ್ರ ಅವರಿದ್ದಾರೆ, ಚೈತ್ರ ಗೌಡ ಅವರಿದ್ದಾರೆ. ಯಾಕಂತ ಹೇಳಿದ್ರೆ ಕೊನೆಯದಾಗಿ ಆ ಬಸ್ ಸ್ಟ್ಯಾಂಡ್ ನಲ್ಲಿ ಫೋನ್ ಮಾಡೋದು ಅವ್ರಿಗೆ, ನಿಮಗೆ ಅಲ್ಲ ಅವ್ರಿಗೆ ಫೋನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರೀತಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ ಅನ್ನುವ ಆ ಕೊನೆ ಫೋನ್ ಇವ್ರಿಗೆ ಹೋಗುತ್ತೆ, ಅಕ್ಕನಿಗೆ. ಯಾಕಂದ್ರೆ ಅಕ್ಕ ತಂಗಿ ಇಬ್ರು ಒಂದೇ ಕ್ಲಿನಿಕ್ನಲ್ಲಿ ಅಂದರೆ ಒಂದೇ ನರ್ಸಿಂಗ್ ಹೋಮ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಬೆಳಗಿನ ಪಾಳಿ ತಂಗಿದಿರುತ್ತೆ, ಸಂಜೆ ಪಾಳಿ ಅವ್ರದ್ದಿರುತ್ತೆ. ಅವ್ರ ಹತ್ರನೇ ಮಾತಾಡ್ತಾ ಹೋಗೋ, ಯಾಕಂದ್ರೆ ತುಂಬ ದುಃಖದಲ್ಲಿದೆ ಅವ್ರ ಇಡೀ ಕುಟುಂಬ. ಅದ್ರ ನೀವು ಅವಳಿಗೆ ಹೋಗಿ ಡ್ಯೂಟಿಯಿಂದ ಅಲ್ಲಿ ರಿಲೀವ್ ಮಾಡ್ತೀರಾ. ಬಂದ ನಂತರ ಈ ಘಟನೆ ಏನಾಗುತ್ತೆ? ಅಲ್ಲಿ ಡ್ಯೂಟಿ ಹತ್ರ ನಾನು ಬಂದ ನಂತರ ನಾವು ಓದದ್ದು. ಬಂದ ನಂತರ ಏನು ಹೇಳ್ತಾ ಹೋದ್ಲು? ಏನಿಲ್ಲ, ನಾರ್ಮಲ್ ಆಗಿ ಎಲ್ಲ ಯಾವತ್ತೋ ಓದಾಗ ಹೋಗಿದ್ದಲ್ಲ ಅಷ್ಟೇ. ಇದಾದ್ಮೇಲೆ ನಿಮಗೆ ಫೋನ್ ಬರುತ್ತಲ್ಲ, ಫೋನಲ್ಲಿ ಏನು ಹೇಳಿಲ್ಲ ಅವಳು ನಿಮಗೆ ಬಸ್ನಿಂದ? ಅಕ್ಕ ಇಲ್ಲಿಗೆ ಬಾ, ಚೇತನ್ ಅಂತ ಇದ್ದಾನೆ ಅಂತ, ಅವನಿದ್ದಾನೆ ಇಲ್ಲಿಗೆ ಬಾ ಅಂತ. ಯಾರು ಇವನು ಚೇತನ್ ಅಂದ್ರೆ? ಅದೇ ರಿಲೇಷನ್. ಅವನಿಗೆ ಅವರಿಗೆ ಪರಿಚಯ ಇತ್ತ? ಮೊದಲು ಇಲ್ಲಿಗೆ ಬರ್ತಿದ್ದ ಪಕ್ಕದ ಮನೆಗೆ. ಎಷ್ಟು ವರ್ಷದ ಹಿಂದೆ? 4-5 ವರ್ಷದ ಮುಂಚೆ. ನೆಕ್ಸ್ಟ್ ಮತ್ತೆ ಬರಲಿಲ್ಲ ಇಲ್ಲಿಗೆ, ಇದಕ್ಕೆ ಕಾಂಟ್ಯಾಕ್ಟ್ ಇರಲಿಲ್ಲ. ಅವ್ರು ಕಾಂಟ್ಯಾಕ್ಟ್ ಇರಲಿಲ್ಲ. ಏನು ಫೋನಲ್ಲಿ ಏನು ಹೇಳಿಲ್ಲ ಕೊನೆ ಮಾತು ನಿಮ್ಮ ತಂಗಿ? ಅದಷ್ಟೇ, ಅಕ್ಕ ಇಲ್ಲಿಗೆ ಬಾ, ಅವನಿದ್ದಾನೆ ಅಂತ. ಅದಕ್ಕೆ ನಾನು ಹೇಳಿದೆ, ನಾನು ಬಾ ಅವನಿಗೆ ಕಾಲ್ ಮಾಡ್ತೀನಿ, ಅವ್ರು ನಿಮಗೆ ಕಾಲ್ ಮಾಡ್ತಾರೆ ಅಂತ. ಮತ್ತು ಅವ್ರು ಕಾಲ್ ಮಾಡಿದ್ದಾರೆ, ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು ಅವಳಿಗೆ. ಅವಾಗ ಹೇಳಿದ್ರಂತೆ ಅವ್ರು ಹೋದ್ಲು, ನಾನು ಅಕ್ಕನಿಗೆ ಕಾಲ್ ಮಾಡಿದೆಲ್ಲ, ಅಕ್ಕನಿಗೆ ಕಾಲ್ ಮಾಡಿದೆ ಅಂತ ಹೇಳಿ ಅವನು ಹೋದ ಅಂತ. ಅದು ನಗಡಿಕೊಂಡು ಹೇಳಿದ್ಲಂತೆ ಅವನು ಹೋದ ಅಂತ ಖುಷಿಯಲ್ಲಿ. ಮತ್ತು ವಾಪಸ್ ಅವನು ಹೋದದ್ದಕ್ಕೆ ತರಲಿಕ್ಕೆ ಆಗಿರಬೇಕು, ಬ್ಯಾಗ್ ಹಿಡ್ಕೊಂಡು ಬಂದಂತೆ ವಾಪಸ್ ರಿಟರ್ನ್. ಆಗ ಅವ್ಳಿಗೆ ಗೊತ್ತಿರಲಿಲ್ಲ ವಾಪಸ್ ಬಂದದ್ದು. ಬಸ್ಸಿನಲ್ಲಿ ಬರುವಾಗನೇ ಗೊತ್ತಾದ ವಾಪಸ್ ರಿಟರ್ನ್ ಬಂದ. ಆಗ ಅವ್ರಿಗೆ ನನ್ನ ಹಸ್ಬೆಂಡ್ ಹತ್ರ ಕಾಲಲ್ಲಿ ಇದ್ರಲ್ಲ, ಬೊಬ್ಬೆ ಹಾಕೊಂಡು ಓಡಾಡಿದಲ್ಲ ಅಂತ ಆ ಕಡೆ. ಫೋನ್ ಆನೇ ಇತ್ತು? ಫೋನ್ ಆನಲ್ಲಿ. ಇವ್ರು ಮತ್ತೆ ಕಟ್ ಮಾಡಿದ್ರಂತ ಕೂಗಿ ಕೇಳುವಾಗ, ಬೊಬ್ಬೆ ಹಾಕುದೆಲ್ಲ. ನಾನು ರಿಟರ್ನ್ ಕಾಲ್ ಮಾಡುವಾಗ ವಾಪಸ್ ತೆಗಿಲಿಲ್ಲ ಅವಳು. ನಂಗೆ ಏನಾಗ್ತಿತ್ತು ಅಂತ ಗೊತ್ತಿರಲಿಲ್ಲ. ನಿಮ್ಗೆ ಅವನು ಹೀಗೆ ಮಾಡ್ತಾನಂತ ಗೊತ್ತಿತ್ತ? ಇಲ್ಲ, ಬಂದದ್ದು ಇಷ್ಟೇ, ಅವ್ನು ಬಂದಿದ್ದಾನೆ ಅಂತ, ಅದಕ್ಕೆಲ್ಲ ಬಂದದಂತ ನಮ್ಗೆ ಗೊತ್ತಿರಲಿಲ್ಲ ಆ ರೀತಿ ಮಾಡ್ತಾನಂತ. ಯಾವತ್ತಾದರೂ ನಿಮ್ಮ ತಂಗಿ ನಿಮ್ಮ ಹತ್ರ ಹೇಳಿಲ್ಲ ಈ ರೀತಿ ಅವನು ಮಾಡ್ತಾ ಇದ್ದಾನೆ, ನನಗೆ ಕಾಡಿಸ್ತಾ ಇದ್ದಾನೆ ಅಂತ ಹೇಳಿ? ಇಲ್ಲ, ಆ ರೀತಿ ಏನೂ ಇರಲಿಲ್ಲ. ಯಾವತ್ತು ಫೋನು ಮಾಡಿಲ್ಲ? ಇಲ್ಲ, ಕಾಂಟ್ಯಾಕ್ಟ್ ಇರಲಿಲ್ಲ ಅವನಿಗೆ. ನೆಕ್ಸ್ಟ್ ಅದು ಅವನು ಹುಡುಗ ಚಿಕ್ಕ ವಯಸ್ಸಲ್ಲಿದ್ದ, 14 ವರ್ಷ. ಹೌದು, ಇಲ್ಲಿಗೆಲ್ಲ ಬರುವಾಗ ಏನು ಮಾತಾಡಲಿಲ್ಲ ಅವನು? ಇಲ್ಲ. ಅವತ್ತು ಬೆಳಿಗ್ಗೆ ಹೋಗೋತ್ತಿಗೆ ನಿಮ್ಗೆ ಸಿಕ್ಕಾಗೂ ಆತಂಕ ವ್ಯಕ್ತಪಡಿಸಲಿಲ್ಲ? ಇಲ್ಲ, ಆ ಥರ ಖುಷಿಯಲ್ಲಿ ಇದ್ಲು, ಯಾವತ್ತು ಇದ್ದಾಗೇನಿದ್ಲು. ಅವಳ ಜೀವನ ಹೇಗಿತ್ತು, ಲೈಫ್ ಸ್ಟೈಲ್ ಲಾವಣ್ಯ? ಅದೇ ಇದೊಂದು ಒಳ್ಳೆ ಜಾಬ್ ಸಿಗಬೇಕು, ಎಕ್ಸಾಮ್ ಇತ್ತು ನಾಳಿದ್ದು ಈ ಮಂತ್ ಎಂಡಿಗೆ. ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ಲು. ಮತ್ತು ರಜೆನೂ ಹಾಕಿರಲಿಲ್ಲ ಹಾಸ್ಪಿಟಲಲ್ಲಿ, ಯಾಕಂದರೆ ನಾಳಿದ್ದು ಎಕ್ಸಾಮ್ ಉಂಟಲ್ಲ, ಅದಕ್ಕೆ ರಜೆ ಬೇಕಂತೇಳಿ. ಯಾವ ಎಜುಕೇಷನ್ಗೆ ರೆಡಿ ಆಗ್ತಿದ್ರಿ? ಯಾವ ಕಾಲೇಜ್? ಅದೇ ನರ್ಸಿಂಗಲ್ಲಿ 2 ಎಕ್ಸಾಮ್ ಇತ್ತು, ಅದಕ್ಕೆ. ಅಲ್ಲಿ ಹೇಗೆ ಎಲ್ಲರೂ ಅಲ್ಲಿ ಕ್ಲೋಸ್ ಅಲ್ಲಿ ಇತ್ತು, ಅಲ್ಲಿ ಸಹ ಜಾಬ್ ಮಾಡ್ತಿದ್ಲಲ್ಲ, ಅಲ್ಲಿ ಬೇಗ ರಿಕವರಿ ಆಗ್ತಿದ್ಲ. ಆಗ 3 ಮಂತಲ್ಲಿ ಬೇಗ ರಿಕವರಿ ಆಗಿದ್ದಲ್ಲ ಅಲ್ಲಿಗೆ ಕೆಲಸಕ್ಕೆಲ್ಲ. ಎಷ್ಟು ತಿಂಗಳಾಗಿತ್ತು ಕೆಲಸಕ್ಕೆ ಸೇರಿ? 3 ಮಂತ್ ಅಷ್ಟೇ. 3 ಮಂತ್. ಭಯ ಅನ್ಸೋದಿಲ್ವ? ತುಂಬಾ ರಿಮೋಟ್ ಪ್ಲೇಸಲ್ಲಿ ನಿಮ್ಮ ಮನೆ ಇದೆ. ಹೌದು, ಅಂದರೆ ಈ ಥರ ಎಲ್ಲ ಗೊತ್ತಿರಲಿಲ್ಲ ನಮಗೆ, ಭಯ ಆಗಲಿ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಬ್ಬಳು ಅವಳು ಹೋಗ್ತಿದ್ಲು, ನಾನು ಹೋಗಿ ಬರ್ತಿದ್ದೆ. ಬಟ್ ನಾನು ಅಲ್ಲಿಗೆ ಬಸ್ ಸ್ಟ್ಯಾಂಡಿಗೆ ಅಲ್ಲಿಗೆ ತನಕ ಹೋಗ್ತಿರ್ಲಿಲ್ಲ. ನಾ ಬೀಚ್ ರೋಡ್ ಪೇಂಟ್ ಇದೆಯಲ್ಲ, ಅಲ್ಲಿಗೆ ಮಾರ್ಕೆಟ್ ಹತ್ರ ಇರ್ತಿದ್ದೆ ಹೋಗ್ತಾ ಬರುವಾಗ. ಅವಳು ಮಾತ್ರ ಅಲ್ಲಿ ಡಿಪೋ ಹತ್ರ ಹೋಗ್ತಿದ್ದೆ, ಅಲ್ಲಿ ಅಂದ್ರೆ ಸೀಟ್ ಸಿಗ್ತದಲ್ಲ ಗೌರ್ಮೆಂಟ್ ಬಸ್ಸಲ್ಲಿ, ಅದಕ್ಕೋಸ್ಕರ ಹೋಗ್ತಿದ್ದದ್ದು ಅಲ್ಲಿಗೆ. ಇವಳು ಯಾಕೆ ಈ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ಲಂತೆ? ಅದೇ ಸೀಟ್ ಸಿಗ್ತದಲ್ಲ ಅಲ್ಲಿ, ಅದ್ರ ಬಸ್ ನಿಂತಿರ್ತದೆ ಕಕ್ಕೆ ಪದವಿ, ಅದಕ್ಕೆ ಅಲ್ಲಿಗೆ ಹೋಗ್ತಿದ್ದದ್ದು ಅವಳು. ಡೈಲಿ ಅಲ್ಲಿಗೆ ಹೋಗ್ತಿದ್ಲು. ನನ್ನಲ್ಲಿ ಹೇಳ್ತಿದ್ಲು ನೀನು ಹೋಗು ಅಂತ, ನಾ ಬಟ್ ಬೇಡ ಅಂತೇಳಿ ಇಲ್ಲಿ ನಿಲ್ತಿದ್ದೆ. ಏನಂತ ಹೇಳಿ? ನೀನು ಅಲ್ಲಿಗೆ ಹೋಗು, ಅಲ್ಲಿ ಬಸ್ ಇರ್ತದೆ ನಿಂತಿರ್ತದೆ ಅಂತ.
ಸೀಟ್ ಸಿಗ್ತದಲ್ಲ ಅದಕ್ಕೆ. ಇಲ್ಲಾದ್ರೆ ತುಂಬ ಜನ ಇರ್ತಾರೆ ಪೇಟೆಯಲ್ಲಿ, ಅದಕ್ಕೋಸ್ಕರ ಅಲ್ಲಿ ಹೋಗಿ ಅಂತ ಹೇಳ್ತೀವಿ. ನಾನು ಹೋಗಿರ್ಲಿಲ್ಲ, ಒಮ್ಮೆ ಹೋಗಿದ್ದೆ ಅಷ್ಟೇ. ಅಲ್ಲಿ ಆ ಬಸ್ಸಿನಲ್ಲಿ ಆ ಬಸ್ ಸ್ಟ್ಯಾಂಡಲ್ಲಿ ಜನನೇ ಕಡಿಮೆ ಇರ್ತಾರೆ. ಕಡಿಮೆ ಇರೋದು. ನಾನು ಮೊನ್ನೆ ಹೋಗಿದ್ದೆ, ಒಂದು 6 ಗಂಟೆ ಆಗುವಾಗ ತುಂಬ ಒಂದು 4-5 ಮಂದಿ ಹತ್ತಿದ್ರಲ್ಲಿ. ಅದಕ್ಕಿಂತ ಮುಂಚೆ ಕಡಿಮೆಯಲ್ಲಿ ಜನ. ಇದು ಕಕ್ಕೆ ಬಸ್ ಮಾತ್ರ ನಿಂತಿರುತ್ತೆ. ಗ್ರಾಮೀಣದ ಹೆಣ್ಮಕ್ಳಿಗೆ ಏನು ಹೇಳ್ಬೇಕಂತೀರಾ? ಈ ಘಟನೆ ನೋಡಿದ ಮೇಲೆ ನಿಮ್ಮ ಪಾಪ ಹೆಣ್ಮಕ್ಳು ಎಲ್ಲ ಊರಿಂದ ಹೋಗ್ತಾರೆ ಕೆಲಸಕ್ಕೆ, ನೀವು ಹೋಗ್ತಾ ಇದ್ರೆ ಅದೆಷ್ಟಾದರೂ ಹೋಗ್ತಾರೆ, ಅವ್ರಿಗೆ ಏನಾಗ್ಲಿಕ್ಕಿಲ್ಲ ಅಂತೇಳಿ. ಎಲ್ಲ ಹೆಣ್ಮಕ್ಳೆಲ್ಲ ಸ್ವಲ್ಪ ಜಾಗೃತಿಯಲ್ಲಿ ಇರಬೇಕು. ಈ ಥರ ಮುಂಚೆ ಏನಾದರೂ ಈ ಥರ ಅನುಮಾನಗಳಿದ್ರೆ ಸ್ವಲ್ಪ ಮನೆಯವ್ರ ಹತ್ರ ಎಲ್ಲ ಹೇಳ್ಕೊಳ್ಬೇಕು. ನನಗೆ ಯಾವತ್ತೂ ಹೇಳಿಲ್ಲ. ಇಲ್ಲ, ಕಲಿಯೋದ್ರಲ್ಲಿ ಆಗಿತ್ತು. ಚೆನ್ನಾಗಿದೆ. ಕಲಿತಿದ್ಲು ಪಾಪ ಓದ್ತಿದ್ಲಂತೆ ಬೆಳಿಗ್ಗೆ. ನಾನು ಇಲ್ಲಿರಲಿಲ್ಲ ಅಲ್ಲ, ಗಂಡನ ಮನೆಯಲ್ಲಿ ಇರ್ತಿದ್ದೆ. ಬೆಳಿಗ್ಗೆ ಓದ್ತಿದ್ಲಂತೆ. ಕೊನೆಯದಾಗಿ ನಿಮಗೆ ಏನು ಹೇಳಿದ್ಲ ಅಲ್ಲಿ ಸಿಕ್ಕಾಗ ಹಾಸ್ಪಿಟ್ಲಲ್ಲಿ? ನಾರ್ಮಲ್ ಆಗಿ ನಾನು ಹೋಗ್ತೀನಿ ಅಂತ ಹೇಳಿ ಹೊರಡುವಾಗ ಹೇಳ್ತಾರಲ್ಲ, ಹೋಗ್ತೇನೆ. ಬೆಳಿಗ್ಗೆ ಯಾವತ್ತು ತಿಂಡಿ ತರುವವಳು ನನಗೆ, ನಾನು ನೈಟ್ ಇಟ್ಟಿರುವಾಗ. ತಂದಿದ್ಲ ಅವತ್ತು? ಅವತ್ತು ತಂದಿದ್ಲು ಬೆಳಿಗ್ಗೆ ಮನೆಯಿಂದ ಇಟ್ಕೊಂಡು ಬರೋದೆ? ಇಲ್ಲಿಂದ ತರ್ತಿದ್ಲು ಅವಳು. ನಾನು ಅಲ್ಲಿ ಇರ್ತಿದ್ದೆ ಅಲ್ಲ, ನೈಟ್ ಇಟ್ಟು ಮಾಡ್ತೀನಿ ಬೆಳಿಗ್ಗೆ ತನಕ. ಅವಳು ಬರುವ ತನಕ ಅಲ್ಲಿ ಇರ್ತಿದ್ದೆ. ಅವಳು ತಿಂಡಿ ತಂದು ನಾನು ತಿಂದಾದ್ಮೇಲೆ ನಾನು ಅಲ್ಲಿಂದ ಹೊರಡು. ಮತ್ತೆ ಸಂಜೆ ವಾಪಸ್ ನಾನು ಹೋಗ್ತಿದ್ದದ್ದು. ಬೆಳಗ್ಗೆ ನೀವು ಅವಳು 8:30ವರೆಗೆ ಇರ್ತಿದ್ರ? ಅಲ್ಲಿ ಇರ್ತಿದ್ದೆ. ಅಲ್ಲಿ ಅವಳು ರೀಚ್ ಆಗೋ ತನಕ. ಪುಷ್ಪರಾಜ್ ಹಾಸ್ಪಿಟಲ್. ಎಷ್ಟು ತಿಂಗಳಾಗಿತ್ತು ನೀವು ಕೆಲಸಕ್ಕೆ ಸೇರಿ? 3 ಮಂತ್. ಅದೊಂದು ಸೇಮ್ ಒಂದು 2 ಡೇಸ್ ಅಷ್ಟೇ ಲೇಟ್ ನಾನು ಸೇರಿ. ನೀವೇನೇನು ಮಾಡ್ಕೊಂಡಿದ್ರಲ್ಲಿ? ಮೆಡಿಸಿನ್ ಇದ್ದು. ಅವಳು ಸೇಮ್ ಇದ್ಲು, ಮೆಡಿಸಿನ್ ಹತ್ರ ನಿಂದ್ಲು. ಬೆಳಗ್ಗೆ ನಾಷ್ಟ ತಂದು ಕೊಡ್ತಿದ್ಲು? ಹೌದು. ನೀವು ನಾಷ್ಟ ಮುಗಿಸ್ಕೊಂಡು ನೀವು ಅಲ್ಲಿಂದ ಹೊರಡು, ಸಂಜೆ ವಾಪಸ್ ನಾನು ಹೋಗ್ತಿದ್ದೆ, ಅವಳು ಬರ್ತಿದ್ಲ. ಅಲ್ಲಿ ಒಂದೇ ಇದರಲ್ಲೇ ಡ್ಯೂಟಿ ಮಾಡ್ತೆ, ಒಂದೇ ಜವಾಬ್ದಾರಿಯಲ್ಲಿ. ದಿವಸ ನಿಮ್ಮ ಹತ್ರ ಏನು ಹೇಳಿಲ್ಲ? ಇಲ್ಲ, ಎಂತ ಹೇಳಿ, ನಾರ್ಮಲ್ ಆಗಿತ್ತು. ಅವಳು ಗೊತ್ತಿರಲಿಲ್ಲ ಈ ಥರ ಎಲ್ಲ ಆಗ್ತದೆ ಅಂತೇಳಿ. ಗೊತ್ತೇ ಇಲ್ಲ. ಏನು ಕಾನೂನಲ್ಲಿ ನೀವು ಆಗ್ರಹಿಸ್ತೀರಾ? ಸರ್ಕಾರಕ್ಕೆ ಏನು ಹೇಳಿ ಬಯಸ್ತೀರಾ? ಮೇಲೆ ಸಾಯಿಸಬಾರ್ದು, ನರಕ ಬರಿಸಿ ಸಾಯಿಸಬೇಕು ಅಷ್ಟೇ. ಹಂಗೆ ನೆನಪಿಸ್ಕೊಂಡ್ರೆ ಏನು ಅನ್ಸುತ್ತೆ ಈಗ? ಪಾಪ ಎಷ್ಟು ನೋವು ತಿಂದಿದ್ದಾಳೆ, ಏನೋ ಒಬ್ಬೆ ಆಗ್ತಿದ್ಲ ಅಂತ. ಓಡಾಡಿಸಿದ್ದು ನೋಡಿದ್ರೆ ನಾವು ಆ ಥರ ನರಳಿ ಸಾಯ್ಬೇಕು, ಒಮ್ಮೆ ಸಾಯ್ಬಾರ್ದು ಅವನು. ಎಲ್ಲರೂ ಹೇಳ್ತಾ ಇದ್ರು ಅವನು ಹಿಂದೆ ಬಿದ್ದಿದ್ದ, ಹಾಗೆ ಹೀಗೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ? ಇಲ್ಲ, ಆ ಥರ ಏನಿಲ್ಲ. ನಿಮ್ಮ ಹತ್ರ ಮತ್ತೆ ಹೇಳ್ತಿರ್ಲಿಲ್ಲ ಆ ಥರ ಬಗ್ಗೆ. ಆಸ್ಪತ್ರೆ ಬಂದಿಲ್ಲ ಅವನು? ಯಾವತ್ತೂ ಬಂದಿಲ್ಲ? ಇಲ್ಲ, ಬರಲಿಲ್ಲ ಅವನು. ಕಕ್ಕೆ ಪದೆಗೂ ಬಂದಿಲ್ಲ? ಕಕ್ಕೆ ಪದೆಗೂ ಬರಲಿಲ್ಲ. ಮತ್ತೆ ಗೊತ್ತಿಲ್ಲ ಅವ್ನು ಬಂದಿದ್ನ ಅಂತ. ಎಲ್ಲ ನಿನ್ನೆಲ್ಲ ಹೇಳ್ತಿದ್ರು ಬಂದಿದ್ನಂತೆ, ಯಾರು ಹೇಳ್ತಿದ್ರು. ಯಾಕಂದ್ರೆ ನಿಮ್ಮ ರಸ್ತೆ ಇದೆ ಅಲ್ಲ, ಇದು ಬರುವುದು ಅದು ಸಿಂಗಲ್ ರೋಡೇ. ಅದು ನಾನು ಈಚೆ ಬರ್ತಿರ್ಲಿಲ್ಲ, ಅನಾಚೆ. ಅಲ್ಲ, ಅದಾಯ್ತು, ಸಿಂಗಲ್ ರೋಡ್ ಅದು. ಇಷ್ಟೊಂದು ಡೇಂಜರ್ ರೋಡ್. ನಿಮ್ಮ ಮನೆ ಬರ್ಬೇಕಾದ್ರೆ ಸಿಂಗಲ್ ಆಗಿ ಬರ್ಬೇಕಲ್ಲ, ಅದು ಸಂಜೆ ಟೈಮಲ್ಲಿ ಭಾರಿ ಕಷ್ಟ. ಗಾಡಿಯಲ್ಲಿ ಬರುದಲ್ಲ ಅವಳು. ಸಿಂಗಲ್ ರೋಡ್ ಕಷ್ಟ. ನೆನ್ಸ್ಕೊಂಡಿರ್ಲಿಕ್ಕಿಲ್ಲ ಈ ತರ ಎಲ್ಲ ಆಗ್ತದೆ. ಯಾವತ್ತು ಬರುವ ರೋಡ್ ಎಲ್ಲ. ಆಮೇಲೆ ಪಾಪ ಅವಳ ಪಾಡಿಗೆ ಅವಳಿದ್ಲು, ಎಕ್ಸಾಮ್ ಕೂತ್ಕೊಳ್ಬೇಕಾಯ್ತು. ಹೇಳಿದ್ಲ ನಿಮ್ಮ ಹತ್ರ ಎಕ್ಸಾಮ್ ಇದೆ ಅಂತ ಹೇಳಿ? ಹೇಳಿದ್ಲು, ರಜೆ ಬೇಕಂತ ಅಲ್ಲಿ ಎಲ್ಲ ಹೇಳ್ತಿದ್ಲು. ಮುಂಚೆನೆ ಹೇಳಿದಾಳೆ ರಜೆ ಬೇಕು ಅಂತ, 1 ವಾರ ಎಕ್ಸಾಮ್. ಕಾನೂನಲ್ಲಿ ಅವಕಾಶಗಳು ಅಂತ ಹೇಳಿದ ಕೂಡಲೇ ಇನ್ನು ಮುಂದೆ ನೀವು ವಿಕ್ಟಿಮ್ ಫ್ಯಾಮಿಲಿ ಆಗಿದ್ದರಿಂದ ಪೊಲೀಸರು ತನಿಖೆ ಮಾಡಿ ಚಾರ್ಜ್ ಶೀಟನ್ನು ಸರಿಯಾಗಿ ಹಾಕಬೇಕಾಗತ್ತೆ. ಅದಾದಮೇಲೆ ಸರ್ಕಾರಿ ವಕೀಲರನ್ನ ಒಳ್ಳೆಯವ್ರನ್ನ ಆಯ್ಕೆ ಮಾಡಬೇಕಾಗತ್ತೆ. ಕೇಸನ್ನು ಚೆನ್ನಾಗಿ ಕೋರ್ಟಲ್ಲಿ ನಡೆಸೋರು ಬೇಕಾಗತ್ತೆ. ಈ ಹತ್ಯೆ ಏನಾಯಿತು, ಇಡೀ ರಾಜ್ಯದ ಹೆಣ್ಮಕ್ಳಿಗೇನೆ ಭಯ ಹುಟ್ಟಿಸಿಬಿಟ್ಟಿದೆ. ಇದರ ಕಾರಣ ಏನಂತ ಹೇಳಿದ್ರೆ, ವಿಡಿಯೋ ಇದೆಯಲ್ಲ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ಬಿಟ್ಟು ನಮ್ಮ ರಾಜ್ಯದ ಗ್ರಾಮೀಣದ ಹೆಣ್ಮಕ್ಳೆಲ್ಲ ಹೆದರ್ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಇದನ್ನ ಸರ್ಕಾರನೂ ಸ್ಟ್ರಾಂಗ್ ಆಗೇ ತಗೊಳುತ್ತೆ. ಪ್ರಯತ್ನನೂ ನೀವು ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಬಸ್ ಸ್ಟ್ಯಾಂಡ್, ಅದು ಬೇರೆ, ಸರ್ಕಾರಿ ಬಸ್ ಸ್ಟ್ಯಾಂಡ್ ಬೇರೆ. ಆ ಜಾಗದಲ್ಲಿ ಈ ರೀತಿ ಆಗ್ಬಾರ್ದು. ಅಲ್ಲಿ ಪೊಲೀಸರು ಸೆಕ್ಯೂರಿಟಿ ಇರಬೇಕು, ಯಾರಾದ್ರೂ ನೋಡ್ಬೇಕು. ಅಂದ್ರೆ ಅದು ಬೇರೆ ಜಾಗ ಅಲ್ಲ, ಅದು ಯಾವ್ದೋ ಇದು ಅಲ್ಲ, ಅದು ಬೇರೆ ಯಾವ್ದಾದ್ರು ಇದಿತ್ತಂದ್ರೆ ಕಷ್ಟ. ಆದ್ರೆ ಸರ್ಕಾರಿ ಜಾಗ, ಹೀಗೆ ಸರ್ಕಾರಿ ಜಾಗ ಅದು ಬಸ್ ಸ್ಟ್ಯಾಂಡ್, ಅದು ಅಲ್ಲಿ ಆಗಿರುವಂಥದ್ದು. ಇದರಲ್ಲಿ ಸುಮಾರು ಸರ್ಕಾರದ ವೈಫಲ್ಯಗಳು ಕಾಣಿಸುತ್ತೆ. ನೀವೇನು ಹೇಳ್ತೀರಾ? ತಂಗಿ ಹೇಗಿದ್ಲು ನಿಮ್ಮೊಟ್ಟಿಗೆ ಮೊದಲಿಂತ್ರ? ಖುಷಿಯಲ್ಲಿದ್ಲು. ಮೂವರು ಏನು ಅಷ್ಟೇನೆ ಖುಷಿಯಲ್ಲಿದ್ವಿ. ಲವಲವಿಕೆಯಿಂದ ಇದ್ರ? ಅದರಲ್ಲಿ ಏನು ಇರ್ತಿರ್ಲಿಲ್ಲ, ಖುಷಿಯಲ್ಲಿ. ಆದರೆ ಯಾವತ್ತೂ ಈ ರೀತಿ ವ್ಯಕ್ತಿ ಬಗ್ಗೆ ಸುದ್ದಿನೇ ಇಲ್ಲ. ಈ ಒಂದು ಸೈಡ್ ಪ್ರೀತಿ, ಹಾಗೆ ಇವನು ಆ ರೀತಿ ಇದ್ದ, ಇವನು ಸ್ವಲ್ಪ ಸೈಕಿ ಇದ್ದ ಅಂತಾರೆ. ನಿಜಾನ ಇದೇನಾದ್ರು? ಗೊತ್ತಿಲ್ಲ ಏನಂತ. ಆ ಥರ ಏನೂ ಗೊತ್ತಿಲ್ಲ. ಇಲ್ಲ, ಅವನ ಅದೇ ಬರದೆ ತುಂಬ ವರ್ಷ ಆಯಿತು, 4-5 ವರ್ಷ ಆಯ್ತು ಇಲ್ಲಿ ಬರೋದು. ಕನಸಿನಲ್ಲಿ ಯೋಚನೆ ಮಾಡಿದ್ರೆ ನಮ್ಮವನೇ ಒಬ್ಬ ಹೀಗೆ ಮಾಡ್ತಾನಂತೇಳಿ ಇವತ್ತಿನ ಕಾಲದಲ್ಲಿ? ನಮ್ಮ ಮನೆಯಲ್ಲಿ ಈ ಥರ ಆಗ್ತದೆ ಅಂತೇಳಿ ಗೊತ್ತಿರಲಿಲ್ಲ. ಅವತ್ತು ಭೇಟಿಯಾದಾಗೂ ಗೊತ್ತಿಲ್ಲಲ್ಲ ನಿಮಗೆ? ಅವತ್ತಿದ್ದಾಗಿದ್ಲ ಅಷ್ಟೇ ಹೇಳಿದ್ದು. ಅದು ಯಾವ ರೀತಿ ಅದು ಪರವಾಗಿಲ್ಲ, ನರಲ್ಬೇಕಷ್ಟೇ ಅವನು. ಸರ್ಕಾರ ದಿಟ್ಟ ಕ್ರಮ ತಗೊಳ್ಬೇಕಂತೀರಾ? ಹೌದು. ತಮ್ಮ ಹೆಸರು ಮೇಡಮ್? ಚೈತ್ರ. ಲಾವಣ್ಯಗೆ ಅಕ್ಕ, ದೊಡ್ಡ ಅಕ್ಕ. ನಿಮ್ಮ ಇದನ್ನ ಅದೇ ಹೇಳುದಲ್ಲ, ನಮಗೆ ಅವನಿಗೆ ಶಿಕ್ಷೆ ಆಗ್ಬೇಕು, ಗಲ್ಲು ಶಿಕ್ಷೆ. ಅವನಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಬೇಕು. ಸಪೋರ್ಟ್ ಮಾಡಿದವರು ಇದಾರಂತೀರಾ? ಅಲ್ಲ, ಇದ್ರೆ ಅವನಿಗೆ ಇಲ್ಲದೆ ಗೊತ್ತಾಗ್ಲಿಕ್ಕಿಲ್ಲ, ಎಷ್ಟೆಷ್ಟು ಟೈಮಿಗೆ ಅಲ್ಲಿಗೆ ರೀಚ್ ಆಗ್ತಲ್ಲ ಅಂತಾನೆ ಗೊತ್ತಿರ್ಲಿಕ್ಕಿಲ್ಲ. ಯಾರಾದ್ರೂ ಸಪೋರ್ಟ್ ಇರ್ಬೋದು ಅವನಿಗೆ. ಹಾಗೆ
ಅವರು ಶಿಕ್ಷೆ ಕೊಡಲಿಲ್ಲ ನಾವೆಲ್ಲ ರೆಡಿ ಆಗಿದ್ದೇವೆ ಈಗ ಶಿಕ್ಷೆ ಕೊಡಲಿಕ್ಕೆ ಅವನಿಗೆ ಎಲ್ಲರೂ. ಮತ್ತೆ ಏನು ಮಾತನಾಡೋದು, ಇನ್ನು ಬರುವುದಿಲ್ಲಲ್ಲ ನಮ್ಮ ತಂಗಿ, ಹೇಳಿ ಪ್ರಯೋಜನ ಇಲ್ಲ. ಮಾತ್ರ ಅವಳಿಗೆ ಶಿಕ್ಷೆ ಆಗಬೇಕು. ಪರಿಚಯ ಉಂಟು, ನಮ್ಮ ಅತ್ತಿಗೆ ಅಕ್ಕನ ಮಗ ಅಲ್ವಾ, ಹಾಗೆ ಪರಿಚಯ ಉಂಟು. ಆದರೆ ಮಾತನಾಡೋದು ಕಾಲಲ್ಲೆಲ್ಲ ಮಾತಾಡೋದು ಏನಿಲ್ಲ, ಕಾಂಟ್ಯಾಕ್ಟ್ ಎಂತ ಇಲ್ಲ ನಮ್ಮಲ್ಲಿ, ಏನಿಲ್ಲ. ಈಗ ಗೊತ್ತಾಗ್ಬೋದು ಮೊಬೈಲ್ ಎಲ್ಲ ಅವಳ್ದ ಅಲ್ಲೇ ಉಂಟು, ಸ್ಟೇಷನಲ್ಲೇ ಉಂಟು ಸ್ಟೇಷನಲ್ಲಿ ಮೊಬೈಲ್ ಎಲ್ಲ, ನಂಬರ್ ಒಂದು ಅವ್ರಿಗೆ ಗೊತ್ತಾಗ್ಬೋದಲ್ಲ. ಹೋವು ಇಜ್ಜಿನ ಗೊತ್ತಾಗ್ನ ತಾಗಲಿ ಹೋಗುದಾಯ್ತಾ ಅಂತ ಗೊತ್ತಾಗ್ಲಿ ಏರೇ ಕಾಲ್ ಯಾಕಂದ್ರೆ ಒಂದು ಸೈಡ್ ನಾವು ಹಾಗೆ ಹೀಗೆ ಅಂತಿದ್ರೆ ಇಲ್ಲ, ಅದು ಸುಮ್ಮನೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಸುಮ್ಮನೆ ಇದು ಒಂದು ವಿಕೃತ ಮನಸ್ಥಿತಿ. ಹಾಗಿದ್ರೆ ನಮ್ಮಲ್ಲಿ ಶೇರ್ ಮಾಡ್ತಿದ್ವಿ, ಏನು ಮಾಡಲಿಲ್ಲ, ಶೇರ್ ಮಾಡಲಿಲ್ಲ. ಅಷ್ಟು ಎಲ್ಲ ತುಂಬ ಕ್ಲೋಸ್ ಇದ್ವಿ ನಾವು, 3 ವರ್ಷ ಜಗಳಾಡೋದು ಎಂತೆಲ್ಲ ತುಂಬ ಕ್ಲೋಸ್ ಆಗಿದ್ವಿ, ಏನು ಶೇರ್ ಮಾಡಲಿಲ್ಲ ನಾವು. ಹೆಣ್ಮಕ್ಳಿರು ಮನೆಯಲ್ಲಿ ಅವರು ಒಳ್ಳೆ ಜಗಳ ಅಂತ ಎಂತ ಇಲ್ಲ, ಅದು ಯಾವುದೇ ಮನೆಯಲ್ಲಿ ಹೆಚ್ಚು ಕಡಿಮೆ ತುಂಬ ಕ್ಲೋಸ್ ಆಗಿದ್ವಿ. ಹೆಣ್ಣಿರುವಲ್ಲಿ ಅವ್ರು ಒಟ್ಟಿಗೆನೇ ಇರ್ತಾರೆ, ಅದು ಅಂತೂ ನಿಜ. ಆದ್ರೆ ಇದು ಆಗಲಿಲ್ಲ, ಶೇರ್ ಮಾಡ್ತಾ ಇಲ್ಲ. ಆದ್ರೆ ಈ ವಿಷಯ ಮಾಡಲಿಲ್ಲ, ಮಾಡಲಿಲ್ಲ, ನನ್ನಲ್ಲಿ ಮಾಡಲಿಲ್ಲ. ಅವಳಿಗೆ ಗೊತ್ತಿಲ್ಲ ಇವನು ಹೀಗೆ ಮಾಡ್ತಾನೆ. ನಮ್ಮ ಹೆಸರು ಮೇಡಮ್ ತೇಜಾಕ್ಷಿ, ಅಕ್ಕ. ಬಾಲಪ್ಪ